Hello friends, welcome to another video. So as promised, ಇವತ್ತು ನಾವು ಪಿ ಯು ಸಿ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೆ. ಕನ್ಫ್ಯೂಷನ್ ಆಗುತ್ತೆ, ಪೇರೆಂಟ್ಸ್ ಇಂಜಿನಿಯರಿಂಗ್ ಮಾಡು ಅಂತಾರೆ, ಮೆಡಿಕಲ್ ಮಾಡು ಅಂತಾರೆ, ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ ಮಾಡು ಅಂತಾರೆ. ಇದೆಲ್ಲ ಹೌದು, ಆದರೆ ಅದು ಬಿಟ್ಟು ಅಥವಾ ಅದ್ರ ಜೊತೆಗೆ ಸೇರಿಸ್ಕೊಂಡು ಏನೇನೆಲ್ಲ ಆಪರ್ಚುನಿಟೀಸ್ ಇದೆ ಪಿ ಯು ಸಿ ಆದಮೇಲೆ. ನೀವು ಸೈನ್ಸ್ ತೊಗೊಂಡಿರ್ಬೋದು, ಕಾಮರ್ಸ್ ತೊಗೊಂಡಿರ್ಬೋದು ಅಥವಾ ಆರ್ಟ್ಸ್ ತೊಗೊಂಡಿರ್ಬೋದು. ಎಲ್ಲ ಫೀಲ್ಡ್ಸಲ್ಲೂ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ, ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಈ ವಿಡಿಯೋದಲ್ಲಿ ಇದು ಸ್ವಲ್ಪ ಲೆಂತಿಯಾಗಿರುತ್ತೆ, ದಯವಿಟ್ಟು ಕೊನೆ ತನಕ ನೋಡಿ. ಯಾಕಂದರೆ ನಿಮಗೊಂದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಗುತ್ತೆ, ಒಂದು ಐಡಿಯಾ ಬರುತ್ತೆ. ಕೊನೆಯವರೆಗೂ ಮಿಸ್ ಮಾಡದೆ ನನ್ನ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ. ಏನು ಡೌಟ್ ಇದ್ದರೂ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಅಥವಾ ಅದರಲ್ಲಿ ನಿಮ್ಗೇನಾದರೂ ಯಾವುದೇ ಕೋರ್ಸ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಬೇಕು ಅಂತಂದ್ರೂ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋನೂ ಮಾಡ್ತೀನಿ ನಿಮಗೋಸ್ಕರ. ಸೊ ಈಗ ಒಂದು ವೇಳೆ ನೀವು ಸೈನ್ಸ್ 12th ಅಥವಾ ಸೆಕೆಂಡ್ ಪಿ ಯು ಸಿಯಲ್ಲಿ ಸೈನ್ಸ್ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ನಮಗೆ ಸುಮಾರು ಜನಕ್ಕೆ ಗೊತ್ತಿದೆ, ಸೈನ್ಸ್ ಅಂದರೆ ಇಟ್ ಈಸ್ ಅ ಓಷನ್ ಆಫ್ ಆಪರ್ಚುನಿಟೀಸ್. ನಮಗೆ ಬಹಳಷ್ಟು ಆಪರ್ಚುನಿಟೀಸ್ ಇರುತ್ತೆ. ಅದೇ ರೀತಿಯಲ್ಲಿ ಸೈನ್ಸ್ ಅಂದರೆ ಬಹಳ ಡಿಫಿಕಲ್ಟ್ ಸ್ಟ್ರೀಮ್ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಅದು ಮಿಸ್ಕನ್ಸೆಪ್ಷನ್ ಅಲ್ಲ, ಅದು ನಿಜವೂ ಹೌದು. ಅಂದರೆ ನಾನು ಭಯಪಡ್ಸೋಕ್ಕೆ ಹೇಳ್ತಾ ಇಲ್ಲ, ಬಟ್ ಅಫ್ಕೋರ್ಸ್ ಸೈನ್ಸ್ ಒಂದು ಸ್ಟ್ರೀಮ್ ತಗೊಂಡಾಗ ಅಲ್ಲಿ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಬಯಾಲಜಿ ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ ಈ ಎಲ್ಲ ಕೋರ್ ಸಬ್ಜೆಕ್ಟ್ಸ್ ಇರುವ ಕಾರಣ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಈಗ ಒಂದು ವೇಳೆ ನಾನು ಇದನ್ನು 2 ಸ್ಟ್ರೀಮಾಗಿ ಡಿವೈಡ್ ಮಾಡ್ತೀನಿ. ಒಂದು PCMB 4 ಸಬ್ಜೆಕ್ಟ್ಸ್ ಇಟ್ಕೊಂಡು ಒಂದು ಬ್ಯಾಕ್ಗ್ರೌಂಡಾಗಿ ಇಟ್ಕೊಂಡು ಏನೇನೆಲ್ಲ ನಾವು ಮುಂದೆ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೊಡ್ತೀನಿ. ಇನ್ನೊಂದು PCB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಪ್ರೇಟಾಗಿ ಇಟ್ಕೊಂಡು ಅದರಲ್ಲಿ ನಾವು ಏನೇನು ಕೋರ್ಸಸ್ ತೊಗೋಬೋದು ಫ್ಯೂಚರಲ್ಲಿ, ಪಿ ಯು ಸಿ ಮುಗಿಸಿದ ಮೇಲೆ ಏನೇನು ಕೋರ್ಸಸ್ ತೊಗೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸಪೋಸ್ ಫಸ್ಟ್ ಒನ್ ನೋಡೋಣ. ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ PCMB ಈ 4 ತಗೊಂಡ್ರೆ ಏನೆಲ್ಲ ಸಾಧ್ಯತೆಗಳಿದೆ. ನಾರ್ಮಲ್ಲಾಗಿ ನಮಗೆ ಗೊತ್ತಿರೋ ಪ್ರಕಾರ BSc ಮಾಡ್ಬೋದು. ಅದೇನು 4 ವರ್ಷ ಇದೆ, ಇಂಟಿಗ್ರೇಟೆಡ್ BSc ಅಂತ ಕರಿತೀವಿ ನಾವು. ಅದು 4 ವರ್ಷವೂ ಮಾಡ್ಬೋದು, ಅಥವಾ 3 ವರ್ಷವೂ ಇದೆ, ಅಥವಾ ಡಿಪ್ಲೊಮಾ ಕೋರ್ಸ್ ಅಂತೇಳಿ 2 ವರ್ಷವೂ ಕೊಟ್ಟಿದ್ದಾರೆ. ಈಗ NEP 2020 ಬಂದ ಮೇಲೆ ಈ ಆಪ್ಷನ್ ಕೂಡ ಇದೆ. ಡಿಗ್ರಿ ಕೋರ್ಸಲ್ಲಿ 4 ವರ್ಷ ಇದೆ, 3 ವರ್ಷ ಇದೆ, 2 ವರ್ಷ ಇದೆ. ಅದಾದಮೇಲೆ ನಾವು MBA ಅಥವಾ MSc ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನಿದೆ ಸರ್? 3 ವರ್ಷ ಬ್ಯಾಚುಲರ್ ಆಫ್ ಫಾರ್ಮಸಿ ಇದೆ, B ಫಾರ್ಮಾ ಅಂತ ಕರಿತೀವಿ. ಅದಾದಮೇಲೂ ಸಹ ನಾವು M ಫಾರ್ಮಾ ಮಾಡ್ಕೋಬೋದು, ಮಾಸ್ಟರ್ ಆಫ್ ಫಾರ್ಮಸಿ ಮಾಡ್ಬೋದು, ಇಲ್ಲ MBA ಮಾಡ್ಬೋದು. ಇನ್ನೊಂದರ ಕೋರ್ಸ್ ಏನಿದೆ, BTech ಇನ್ ಅಗ್ರಿಕಲ್ಚರ್ ಅಂತ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. ಅದು 4 ವರ್ಷ ಕೋರ್ಸು. ಅದಾದಮೇಲೆ 2 ವರ್ಷ MBA ಮಾಡ್ಬೋದು ಅಥವಾ MTech ಇನ್ ಅಗ್ರಿಕಲ್ಚರ್ ಮಾಡ್ಬೋದು. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನಾನು ಇದ್ರ ಬಗ್ಗೆ ಲಿಂಕ್ ನನ್ನ DM ಅಲ್ಲಿ ಹಾಕ್ತೀನಿ. ಇದು ಬಿಟ್ಟು ಬೇರೆ ಇನ್ನೊಂದು ಕೋರ್ಸ್ ಏನಿದೆ ಸರ್ ವಿತ್ PCMB ಬ್ಯಾಕ್ಗ್ರೌಂಡ್? BSc ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಈಸ್ ಒನ್ ಆಫ್ ದಿ ಮೋಸ್ಟ್ ಹ್ಯಾಪನಿಂಗ್ ಸಬ್ಜೆಕ್ಟ್ಸ್ ರೈಟ್ ನಾವು. ಅದಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್. ಇದಾದಮೇಲೆ MBA ಮಾಡ್ಬೋದು, MSc ಬಯೋಟೆಕ್ನಾಲಜಿ ಮಾಡ್ಬೋದು. ಇದು ಬಿಟ್ಟು ಇನ್ನೊಂದು 4 ಇಯರ್ ಕೋರ್ಸ್ ಇದೆ, BSc ಅಗ್ರಿಕಲ್ಚರ್, BSc ಇನ್ ಅಗ್ರಿಕಲ್ಚರ್. ಇದಾದಮೇಲೆ 2 ಇಯರ್ಸ್ MSc ಇನ್ ಅಗ್ರಿಕಲ್ಚರ್ ಮಾಡ್ಬೋದು ಅಥವಾ MBA ಮಾಡ್ಬೋದು. ಇದು ಕೆಲವೊಂದು ಕಡೆ ಈ ನಾನು ಏನು ಹೇಳಿದ್ನಲ್ಲ, ಈ BSc ಕೋರ್ಸ್ಗಳು ಅವು 3 ಇಯರ್ಸು ಸಹ ಇದೆ, ಕೆಲವೊಂದು 4 ಇಯರ್ಸು ಸಹ ಇದೆ. ನಾವು ಹೇಗೆ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದು ಅಡಿಷ್ನಲ್ ಇನ್ಫಾರ್ಮೇಷನ್ ಏನಂದರೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಕೆಲವೊಂದು ಕಾಲೇಜಸ್ಗಳಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಕ್ಯೂಟ್ ಎಕ್ಸಾಮ್ ಅಂತ ಕರಿತೀವಿ. CUET, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಆ ಟೆಸ್ಟಲ್ಲಿ ಏನಾದರೂ ನೀವು ಪಾಸ್ ಆಗಿದ್ದೀರಂತಂದರೆ ಯು ಕ್ಯಾನ್ ಚೂಸ್ ಯುವರ್ ಪ್ರಿಫರಬಲ್ ಕೋರ್ಸಸ್. ಅದರಲ್ಲಿ ಇಂಟಿಗ್ರೇಟೆಡ್ ಬೋತ್ BSc MSc ಎರಡೂ ಇರುತ್ತೆ. ಅದು ಬಹಳ ಅದ್ಭುತವಾದಂಥ ಒಂದು ಎಂಟ್ರೆನ್ಸ್ ಎಕ್ಸಾಮು. ಅದರಲ್ಲಿ ನಾವು ತೇರ್ಗಡೆ ಆದರೆ, ಅದರಲ್ಲಿ ನಾವು ಪಾಸ್ ಆದರೆ ಡೆಫಿನೆಟ್ಲಿ ಯು ಹ್ಯಾವ್ ವೆರಿ ಗುಡ್ ಆಪರ್ಚುನಿಟೀಸ್. ಪ್ಲೇಸ್ಮೆಂಟ್ಸು ಸಹ ಹಾಗೆ ಆಗುತ್ತೆ. ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ನ ಇಡ್ತಾರೆ. ಇಷ್ಟು ಕೋರ್ಸ್ಗಳು ನಾನು ಏನು ಹೇಳಿದೆ, PCMB ತಗೊಂಡ್ರೆ ಏನೇನೋ BSc ಇನ್ ಡೈರಿ ಟೆಕ್ನಾಲಜಿ, ಅದಾದಮೇಲೆ MBA ಮಾಡ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ, ಬಯೋಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್, BSc ಬಯೋಟೆಕ್ನಾಲಜಿ ಆ್ಯಂಡ್ BSc ಇನ್ ಅಗ್ರಿಕಲ್ಚರ್. ಈ 4 ಕೋರ್ಸಸ್ ನಾವು ತಗೊಂಡು ಅದರ ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಈಗ PCB ಬ್ಯಾಕ್ಗ್ರೌಂಡ್ ತಗೊಂಡ್ರೆ ಏನು ಮಾಡಬೇಕು ಸರ್? ನಾನು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಬಹಳ ಸ್ಟ್ರಾಂಗ್ ಇದ್ದೀನಿ ಸರ್, ಅದಾದಮೇಲೆ ಏನು ಮಾಡಬೇಕು? ಇದರಲ್ಲಿ ನಿಮಗೆ ವೆರಿ ಗುಡ್ ಫೀಲ್ಡ್ ಇದು. ಯಾಕಂದರೆ ಬಯಾಲಜಿ ಇಸ್ ಅ ವಾಸ್ಟ್ ಫೀಲ್ಡ್. ಈಗ BAMS ಮಾಡ್ಬೋದು, BHMS ಮಾಡ್ಬೋದು, BBSc ಮಾಡ್ಬೋದು, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್. ಇವೆಲ್ಲ
4.5 ಇಯರ್ಸ್ 5 ಇಯರ್ಸ್ ಕೋರ್ಸ್ಗಳು. ಅದಾದಮೇಲೆ BDS ಮಾಡ್ಬೋದು. BDS ಆದಮೇಲೆ MDSಸು ಮಾಡ್ಬೋದು. ನಮಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ನೀಟ್ ಎಕ್ಸಾಮ್ ಮುಖಾಂತರ ನಾವು MBBSನ ಎಂಟ್ರಿ ತಗೊಳ್ತೀವಿ. ಅದಾದಮೇಲೆ MD MS ಇರುತ್ತೆ, ಮತ್ತು ಸ್ಪೆಷಲ್ ಡಿಪ್ಲೊಮಾ ಇರುತ್ತೆ. ಅದಕ್ಕೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಸ್ಪೆಷಲ್ ಆಗಿರುತ್ತೆ. ಲೇಟರ್ ಆನ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ನಾನು ಬಹಳ ಡೀಪಾಗಿ ಮಾತಾಡ್ತೀನಿ. ಒಂದೊಂದು ಎಕ್ಸಾಮ್ ಬಗ್ಗೆನೂ ಡೀಟೇಲ್ಡಾಗಿ ಮಾತಾಡ್ತೀನಿ. ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ಇದೆ. ಆ್ಯಂಡ್ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ದಯವಿಟ್ಟು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಬಹಳ ಒಳ್ಳೆಯದು. ಆ್ಯಸ್ ಯೂಶ್ವಲ್ ನಮ್ಗೆ ಗೊತ್ತಿರೋ ಪ್ರಕಾರ BSc ನರ್ಸಿಂಗ್ ಮಾಡ್ಬೋದು, ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡ್ಬೋದು. BMLT ಅಂತ ಒಂದು 3 ಇಯರ್ ಕೋರ್ಸ್ ಇದೆ, ಇದ್ರ ಬಗ್ಗೆ ನಾನು ಸ್ಪೆಷಲಾಗಿ ಮಾತಾಡ್ತೀನಿ. BSc ಹೋಮ್ ಸೈನ್ಸ್ ಮಾಡ್ಬೋದು. ಇದು ಬಿಟ್ಟರೆ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಅಪ್ರಿಷಿಯೇಬಲ್ ಡಿಗ್ರಿ ಯಾವುದು BSc. ಅದರಲ್ಲಿ ಯಾವುದಿದೆ, ಸುಮಾರು ಸಬ್ಜೆಕ್ಟ್ಸ್ ಇದೆ. ಬಾಟ್ನಿ, ಝುವಾಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಕೆಮಿಸ್ಟ್ರಿ, ಜೆನೆಟಿಕ್ಸು, ಮಾಲಿಕ್ಯುಲರ್ ಬಯಾಲಜಿ, ಈ ಥರ ಹಲವಾರು ಸಬ್ಜೆಕ್ಟ್ಸ್ ಇದೆ. ಇದೆಲ್ಲವನ್ನೂ ನಾವು ತಗೊಂಡು ಅದರಲ್ಲಿ ನಾವು BSc ಮುಗಿಸ್ಕೊಂಡು ಅದಾದಮೇಲೆ MSc ಮಾಡಿ ಅದ್ರ ಜೊತೆಗೆ B.Ed, D.Ed ಇವೆಲ್ಲ ಮಾಡಿಕೊಂಡು ಟೀಚಿಂಗ್ ಕಡೆನೂ ಹೋಗ್ಬೋದು, ಅಥವಾ PhD ರಿಸರ್ಚ್ ಕಡೆ ಹೋಗ್ಬೋದು. ಸೊ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಅದ್ರ ಬಗ್ಗೆ ನಾನು ಡಿಟೇಲ್ಡಾಗಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಇದು PCB ಬ್ಯಾಕ್ಗ್ರೌಂಡು. BAMS, BHMS, BVSc, BDS, MDS, MBBS, ಪ್ಯಾರಾಮೆಡಿಕಲ್ ಕೋರ್ಸಸ್, BSc ನರ್ಸಿಂಗ್, ಡಿಪ್ಲೊಮಾ ಇನ್ ನರ್ಸಿಂಗ್, BMLT, BSc ಹೋಮ್ ಸೈನ್ಸ್, ಆ್ಯಂಡ್ ಫೈನಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ BSc. ಇಲ್ಲ ಸರ್, ನಾನು ಬಯಾಲಜಿಯಲ್ಲಿ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಸರ್, ನನಗೆ ಬಹಳ ಡಿಫಿಕಲ್ಟ್ ಅನಿಸುತ್ತೆ, ನಾನು ಮ್ಯಾಥಮೆಟಿಕ್ಸಲ್ಲಿ ಬಹಳ ಚೆನ್ನಾಗಿದ್ದೀನಿ, ನನ್ನ PCM ಬ್ಯಾಕ್ಗ್ರೌಂಡ್ ಸರ್, PCMಲ್ಲಿ ನನಗೆ ಬಹಳ ಹ್ಯಾಪಿಯಾಗಿದ್ದೀನಿ ಸರ್ ಅಂತಂದರೆ, ಅದರಲ್ಲಿ ಯು ಹ್ಯಾವ್ ನಂಬರ್ ಆಫ್ ಆಪರ್ಚುನಿಟೀಸ್. ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ PCBಗೂ ಕಂಪೇರ್ ಮಾಡಿಕೊಂಡ್ರೆ PCMಲ್ಲಿ ಯು ಹ್ಯಾವ್ ಲಾಟ್ ಮೋರ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಕೋರ್ಸಸ್ ಟು ಟೇಕಪ್. ಅದರಲ್ಲಿ ಸ್ಪೆಷಲ್ಲಾಗಿ ಮೇಯ್ನಾಗಿ ನಮಗೆ ಕರೀತಕ್ಕಂಥದ್ದು ಗೌರ್ಮೆಂಟ್ ಜಾಬ್ಸ್ಗೆ NDA, ಡಿಫೆನ್ಸ್, ಆರ್ಮಿ ಕಡೆ ಹೋಗಬೇಕಾದ್ರೆ ಈ NDAಗೆ PCM ಬ್ಯಾಕ್ಗ್ರೌಂಡ್ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ದಟ್ ಇಸ್ ಒನ್ ಆಫ್ ದ ಟೆಕ್ನಿಕಲ್ ಜಾಬ್ಸ್. ಅದರಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ 3 ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ BArch ಇದೆ. ಡಿಪ್ಲೊಮಾ ಇನ್ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಡಿಸೈನ್ ಇದೆ, ಅದಾದಮೇಲೆ ಅದು ಮಾಡ್ತಕ್ಕಂಥದ್ದು. ಬ್ಯಾಚುಲರ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನ್ ಅಂತ ಒಂದಿದೆ. ಅದಾದಮೇಲೆ ಟೆಕ್ನಿಕಲ್ ಎಂಟ್ರಿ ಇನ್ ಇಂಡಿಯನ್ ಆರ್ಮಿ, ಟೆಕ್ನಿಕಲ್ ಎಂಟ್ರಿ, ಡೈರೆಕ್ಟ್ ಎಂಟ್ರಿ, ಅದನ್ನು ಕೋರ್ಸ್ ಮಾಡಿಕೊಂಡ್ರೆ 3 ಇಯರ್ ಕೋರ್ಸು ನಿಮ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಮತ್ತು BE ಇದೆ, ದ ಮೋಸ್ಟ್ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗ ಸೈನ್ಸ್ ಸ್ಟೂಡೆಂಟ್ ಅಂತಂದರೆ ಒಂದು MBBS ಇಲ್ಲಾಂದರೆ ಇಂಜಿನಿಯರಿಂಗು. ಸೊ ನಮಗೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಸುಮಾರು ಬ್ರಾಂಚಸ್ ಇದೆ BEಯಲ್ಲಿ, ನಾನು ಅದ್ರ ಬಗ್ಗೆ ತುಂಬ ಡೆಪ್ತಾಗಿ ತೊಗೊಳಕ್ಕೆ ಹೋಗೋದಿಲ್ಲ. ಅದನ್ನು ಬಿಟ್ಟರೆ BTech ಇದೆ. ಇಲ್ಲ ಅಂತಂದರೆ ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇದೆ. ನೀವು PUC ಮುಗಿಸ್ಕೊಂಡು ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ ಡಿಪ್ಲೊಮೊ ಕೋರ್ಸ್ಗೆ ಅಡ್ಮಿಷನ್ ಆಗ್ಬೋದು. ಇದನ್ನು ಬಿಟ್ಟರೆ ಈಗ ಬಹಳಷ್ಟು ನಡೀತಾ ಇರತಕ್ಕಂಥ ಒಂದು ಇದೇನಂತಂದರೆ ಕಂಪ್ಯೂಟರ್ ಸೈನ್ಸು, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ರೀಪ್ಲೇಸಿಂಗ್ ಮೆನಿ ಆಫ್ ಅವರ್ ಜಾಬ್ಸ್. ಸೊ BCS, BCA, BSc ಫಿಸಿಕ್ಸ್ ಅದೊಂದಿದೆ. ಅದಾದಮೇಲೆ ಇದೆಲ್ಲ ಇಲ್ಲ ಸರ್, ನಮಗೆ ಅದರ್ ಕೋರ್ಸಸ್ ತುಂಬ ಇಂಪಾರ್ಟೆಂಟಾಗಿ ನಮ್ಗೆ ಬೇರೆ ಒಂದು ಇಂಟ್ರೆಸ್ಟ್ ಇದೆ ಸರ್ ಅಂತಂದರೆ, ಅಗೇನ್ PCM ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಡಿಪ್ಲೊಮೊ ಅಂತಿದೆ, FTH ಡಿಪ್ಲೊಮೊ ಅಂತೊಂದಿದೆ. ಫಿಲ್ಮ್ ಎಡಿಟಿಂಗು, ಸಿನಿಮ್ಯಾಟೋಗ್ರಫಿ, ಫಿಲ್ಮ್ ಪ್ರೊಸೆಸಿಂಗ್, ಆ್ಯಂಡ್ ಆಫ್ಟರ್ ಫಿನಿಷಿಂಗ್ ದಿಸ್ ಯು ಕ್ಯಾನ್ ಗೆಟ್ ಜಾಬ್ ಇನ್ ಫಿಲ್ಮ್ ಪ್ರೊಡಕ್ಷನ್. TV ಚಾನಲ್ಸಲ್ಲಿ ಸುಮಾರು ಜನಕ್ಕೆ ನಮ್ಮ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀವಿ. ಸುಮಾರು ಜನಕ್ಕೆ ಇದು ಬಹಳಷ್ಟು ಇಂಟ್ರೆಸ್ಟಿಂಗ್ ಒಂದು ಶೂಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮತ್ತು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟಿಂಗು, ಬಹಳಷ್ಟು ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಬ್ಯಾಕ್ಗ್ರೌಂಡ್ ಇದನ್ನು ನೀವು ಹೋಗೋಕ್ಕೆ ಚಾನ್ಸಸ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಬಹಳಷ್ಟು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ, ಇಟ್ ಈಸ್ ಲೈಕ್ ಫ್ರೀ ವಿಸಾ. ಈ ಡಿಗ್ರಿ ನೀವು ತಗೊಂಡಿದ್ದೀರಂತಂದರೆ ಯು ಕ್ಯಾನ್ ಅರ್ನ್ ಲ್ಯಾಕ್ಸ್ ಟುಗೆದರ್. ಅಟ್ ದ ಸೇಮ್ ಟೈಮ್ ಯು ಗೆಟ್ ವೆರಿ ಗುಡ್ ರೆಕಗ್ನೇಷನ್, ಬಹಳಷ್ಟು ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ. ಅದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡ್ಬೋದು. ಯು ಗೆಟ್ ಟು ವರ್ಕ್ ಇನ್ ವೆರಿ ನೈಸ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಅಲ್ಲಿ ವರ್ಕ್ ಮಾಡ್ಬೋದು. ಅಥವಾ ನೀವು ಅದ್ರ ಮೇಲೆ MBA ಮಾಡಿಕೊಂಡು ನೀವೇ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಂಡ್ ಲಕ್ಸುರಿಯಸ್ ಲೈಫ್. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಿದಂತಹ ಒಂದು ಶಾರ್ಟ್ ಆ್ಯಂಡ್ ಒಂದು ಪ್ಲ್ಯಾನ್. 12th ಸೈನ್ಸ್ ಆದಮೇಲೆ ಏನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ನನಗೆ ಗೊತ್ತು. ಈ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೊಡೋದು ಸ್ವಲ್ಪ ಕಷ್ಟ ಆಗಿದೆ, ದಯವಿಟ್ಟು ಕ್ಷಮಿಸಿಬಿಡಿ. ಯಾರ್ಯಾರಿಗೆ ಏನೇನು ಡೌಟ್ ಇದೆಯೋ, ಯಾವ್ಯಾವ ಕೋರ್ಸಸಲ್ಲಿ ಏನೇನು ಡೌಟ್ ಇದೆಯೋ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ. ನಾನು ಅದನ್ನು ಸ್ಪೆಷಲ್ ವಿಡಿಯೋ, ಏನೇ ಡೌಟ್ ಇದ್ದರೂ, ಒಂದು ಸಣ್ಣ ಡೌಟ್ ಇದ್ದರೂ ನಿಮ್ಮ ಡೌಟ್ ನನಗೆ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ನಾನಿದ್ದೀನಿ. ಹಾಗಾಗಿ ಒಂದು ಸಣ್ಣ ಡೌಟ್ ಇದ್ದರೂ ಸಹ ಪ್ಲೀಸ್ ಟೆಕ್ಸ್ಟ್ ಮೀ. ನಾನು ಅದರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ನಿಮ್ಮನ್ನು ಮೆನ್ಷನ್ ಮಾಡಿ ವೀಡಿಯೋ ಹಾಕ್ತೀನಿ.
ಆ್ಯಂಡ್ ಇದೇ ಥರದ ಇನ್ಫಾರ್ಮೇಷನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಮರ್ಸ್ ಬಗ್ಗೆ ಮಾತಾಡ್ತೀನಿ ಡೀಟೇಲ್ಡಾಗಿ. ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಆರ್ಟ್ಸ್ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ತೀನಿ. ನಾನು ಡೈಲಿ ನಿಮ್ಮ ಹತ್ರ ಟಚ್ಚಲ್ಲಿ ಇರ್ತೀನಿ. ದಯವಿಟ್ಟು ನಾನು ಮಾಡ್ತಕ್ಕಂತಹ ಈ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಬೇಗ ರೀಚ್ ಆಗಬೇಕಂದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಮಾಡಿದ ವೀಡಿಯೋ ಫಸ್ಟ್ ನಿಮಗೆ ಬಂದು ರೀಚ್ ಆಗುತ್ತೆ. ಆ್ಯಂಡ್ ನಿಮಗೇನಾದರೂ ಆಲ್ರೆಡಿ ನೀವು PUC ಮುಗಿಸಿ ಡಿಗ್ರಿಯಲ್ಲಿ ಇದ್ದೀವಿ ಸರ್, ನಮಗೆ ಈ ಥರ ಆಯಿತು, ನಮ್ಮ ಜೂನಿಯರ್ಸ್ಗೂ, ನನ್ನ ಅಕ್ಕ ತಂಗಿಗೋ ತಮ್ಮನಿಗೂ ಈ ಥರ ಆಗಬಾರ್ದು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಕೊಡ್ತಾನೆ ಇರ್ತೀನಿ ನಿಮಗೋಸ್ಕರ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್.